ಮಾನವ ಜನ್ಮ ಅನ್ನೋದು ಆ ದೇವರು ನಮಗೆ ಕೊಟ್ಟಂಥ ವರ. ಅದನ್ನು ಸಾರ್ಥಕಗೊಳಿಸೋದು ನಮ್ಮ ಕರ್ತವ್ಯ. ಹೌದು, ಆದರೆ ಯಾವುದೋ ಒಂದು ವಿಷಯಕ್ಕೆ ನಮ್ಮ ಈ ಜೀವನವನ್ನು ಕೊನೆಗಾಣಿಸೋದು ಅದೆಷ್ಟರ ಮಟ್ಟಿಗೆ ಸರಿ? ಒಮ್ಮೆ ನೀವೇ ಯೋಚಿಸಿ. ಕಷ್ಟ ಯಾರಿಗಿರಲ್ಲ ಹೇಳಿ? ಬಡವನಿಗೂ ಇರುತ್ತೆ, ಶ್ರೀಮಂತನಿಗೂ ಇರುತ್ತೆ. ಬಡವನಿಗೆ ಒಂದು ರೀತಿ ಕಷ್ಟ ಆದರೆ ಶ್ರೀಮಂತನಿಗೆ ಇನ್ನೊಂದು ರೀತಿಯ ಕಷ್ಟ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಕಷ್ಟ ಸುಖ ಎಲ್ಲ ಮಾಮೂಲಿ. ಆದರೆ ಯಾವುದೂ ಒಂದು ಶಾಶ್ವತ ಅಲ್ಲ. ಕಷ್ಟ ಬಂತು ಅಂತ ಕೊರಗೋ ಬದಲು ನಮಗಿಂತಲೂ ಕಷ್ಟದಲ್ಲಿರೋರನ್ನು ಒಮ್ಮೆ ನೋಡಿ, ಅವರ ಪರಿಸ್ಥಿತಿ ಬಗ್ಗೆ ಯೋಚಿಸಿ. ಅವರಿಗಿಂತ ನಾವೇ ಎಷ್ಟು ಬೆಟರ್ ಅನಿಸಲ್ವಾ? ಜೀವನವೂ ಹಾಗೆ, ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಬೇಕು. ನ್ಯೂನತೆ ಇರೋರನ್ನು ಒಮ್ಮೆ ನೋಡಿ, ಅವರು ಅದೆಷ್ಟು ಆತ್ಮವಿಶ್ವಾಸದಿಂದ ಜೀವನ ಸಾಗಿಸ್ತಾರೆ. ಯಾವತ್ತಾದರೂ ಒಂದಿನ ನಮಗೆ ಜೀವನೇ ಸಾಕು ಅಂತ ಅವರು ಆತ್ಮಹತ್ಯೆಯ ಹಾದಿ ಹಿಡ್ದಿದ್ದೀರಾ? ಇಲ್ಲ, ಖಂಡಿತವಿಲ್ಲ. ಹಾಗಿದ್ಮೇಲೆ ಎಲ್ಲ ಅಂಗಗಳು ಸರಿ ಇರುವ ನಾವೇಕೆ ಆತ್ಮಹತ್ಯೆ ಅಂತ ಕೆಟ್ಟ ದಾರಿ ಹಿಡಿಬೇಕು? ಆ ದೇವರು ಕೊಟ್ಟ ಈ ಅಮೂಲ್ಯ ಜೀವನವನ್ನು ನಾವೇಕೆ ನಮ್ಮ ಕೈಯಾರೆ ಹಾಳು ಮಾಡಿಕೊಡ್ಬೇಕು? ಒಮ್ಮೆ ಅಪ್ಪ ಅಮ್ಮನ ಬಗ್ಗೆ ಯೋಚಿಸಿ. ಒಬ್ಬಳು ತಾಯಿ 9 ತಿಂಗಳ ಮಗುವನ್ನು ಹೊತ್ತು ಹೆತ್ತು ತನ್ನ ಪ್ರೀತಿಯನ್ನು ಧಾರೆ ಎರೆದು ಮಗುವನ್ನು ಬೆಳೆಸ್ತಾಳೆ. ತಂದೆ ತನ್ನ ಸರ್ವಸ್ವವನ್ನೇ ಮಕ್ಕಳಿಗೆ ಧಾರೆ ಎರೀತಾನೆ. ಅಂಥವ್ರ ಪ್ರೀತಿಯ ಬಗ್ಗೆ ಒಮ್ಮೆ ಯೋಚಿಸಿ. ಅಂಥ ಪ್ರೀತಿನ ಕಳ್ಕೊಳ್ಳೋಕ್ಕೆ ರೆಡಿ ಇದ್ದೀರಾ? ಇಲ್ಲ, ಅದು ಖಂಡಿತ ಅದು ಹೇಡಿಗಳ ಲಕ್ಷಣ ಅಷ್ಟೇ. ಈ ಆತ್ಮಹತ್ಯೆ ಅಂತ ಹಾದಿ ಹಿಡಿತಾರಲ್ಲ, ಅವರು ಖಂಡಿತವಾಗೂ ಹೇಡಿಗಳು ಅಂತಲೇ ಹೇಳ್ಬೋದು. ಈ ಸಮಯ ಶಾಶ್ವತ ಅಲ್ಲ. ಇದೊಂದು ವಾಕ್ಯ ಯಾವಾಗಲೂ ನೆನಪಲ್ಲಿಟ್ಕೊಳ್ಳಿ. ಕಷ್ಟನೂ ಹಾಗೆ, ಯಾವತ್ತೂ ಶಾಶ್ವತ ಅಲ್ಲ. ಈ ಬೆಟ್ಟದಂತಹ ಸಮಸ್ಯೆ ಮಂಜಿನಂತೆ ಕರಗಿ ಹೋಗ್ಬೋದು. ಬಡವ ಧನಿಕನಾಗ್ತಾನೆ, ಧನಿಕ ಬಡವನಾಗ್ಬೋದು. ಈ ಸೌಂದರ್ಯ, ಅಂತಸ್ತು, ಆಸ್ತಿ ಯಾವುದೂ ಶಾಶ್ವತ ಅಲ್ಲ. ಈ ಜೀವನವೂ ಸಹ ಒಂದಲ್ಲ ಒಂದಿನ ನಾವು ಆ ದೇವ್ರ ಹತ್ರ ಹೋಗಲೇಬೇಕು. ಹಾಗಂತ ಈ ಜೀವನವನ್ನು ಅರ್ಧಕ್ಕೆ ಮೊಟುಗೊಳಿಸಿ ನಮ್ಮ ಪಯಣವನ್ನು ಅರ್ಧಕ್ಕೆ ನಿಲ್ಲಿಸೋದು ಅದೆಷ್ಟರ ಮಟ್ಟಿಗೆ ಸರಿ? ನೀವು ಯೋಚಿಸಿ. ಜೀವನ ಸುಖ ದುಃಖಗಳ ಆಗರ. ಇಂದು ನೋವಿದ್ರೆ ನಾಳೆ ನಲಿವಿರುತ್ತೆ, ಇಂದು ನಲಿವಿದ್ರೆ ನಾಳೆ ನೋವಿರುತ್ತೆ. ಯಾವುದು ಶಾಶ್ವತ ಅಲ್ಲ. ಆದರೆ ದುಡುಕು ನಿರ್ಧಾರಕ್ಕೆ ಸಾವಿನಂತಹ ಯೋಚನೆ ಮಾಡೋದು ಖಂಡಿತ ತಪ್ಪು. ಇದ್ದಷ್ಟು ದಿನ ಜೀವನ ನಡೆಸಲೇಬೇಕು. ಅದೆಷ್ಟೋ ಜನ ಮನೆ ಮಠ ಇಲ್ಲದವರು ಬೀದಿ ಬದಿಯಲ್ಲಿ ಜೀವನ ನಡೆಸ್ತಿದ್ದಾರೆ. ಚೆನ್ನಾಗಿ ಜೀವನ ನಡೆಸ್ತಾರೆ. ಮುಂದೊಂದು ದಿನ ತಮಗೆ ಒಂದು ಒಳ್ಳೆಯ ಸಮಯ ಬರುತ್ತೆ ಅಂತ ಎಲ್ಲ ಅನುಕೂಲ ಇದ್ದೂ ಸಹ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಆತ್ಮಹತ್ಯೆ ದಾರಿ ಹಿಡಿಯೋ ಯೋಚನೆ ಅಪ್ಪಿತಪ್ಪಿಯೂ ನಿಮಗೆ ಬಂದರೆ ಆ ಯೋಚನೆ ಅಲ್ಲಿಗೆ ಬಿಟ್ಬಿಡಿ. ಈ ಜೀವನ ಚಿಕ್ಕದು. ಇರೋಷ್ಟು ದಿನ ಖುಷಿಯಾಗಿರೋಣ.